ಹಿಂದೂ ಸಮ್ಮೇಳನ ಸಮಿತಿ ಕುಷ್ಟಗಿ ವತಿಯಿಂದ ಕುಷ್ಟಗಿ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ಜರುಗಿದ ಹಿಂದೂ ಸಮ್ಮೇಳನದ ಶೋಭಾಯಾತ್ರೆಯು ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನದ ವೇದಿಕೆಯಲ್ಲಿ ಕೋಟಿ ಕಂಠಗಳಿಂದ ಸ್ವರವೊಂದು ಮೊಳಗುತ್ತಿದೆ, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮದ್ದಾನಿ ಮಠದ ಪೂಜ್ಯ ಕರಿಬಸವ ಶಿವಾಚಾರ್ಯ ಶ್ರೀಗಳು ತಮ್ಮ ಆಶೀರ್ವಚನದಲ್ಲಿ ಹಿಂದೂ ಸಂಘಟನೆ ಕುರಿತು ಮಾತನಾಡಿದರು. ರಿಪೋರ್ಟರ್ ಭೀಮಸೇನ್ ರಾವ್ ಕುಲಕರ್ಣಿ, ಜಿಎಂ ನ್ಯೂಸ್, ಕುಷ್ಟಗಿ. ನಮ್ಮ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಆಲ್ ಬೆಲ್ ಬಟನ್ ಪ್ರೆಸ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು. ಶತಸ್ಥಲ ಬ್ರಹ್ಮಿ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಮದ್ದಾನಿ ಹಿರೇಮಠ ಕುಷ್ಟಗಿ ಅವರು ಆಶೀರ್ವಚನ ನೀಡುತ್ತಾರೆ. ತದನಂತರ ನೃತ್ಯ ಕಾರ್ಯಕ್ರಮ, ಆಮೇಲೆ ಪ್ರಸಾದ ವ್ಯವಸ್ಥೆ ಇರುತ್ತೆ. ದಯಮಾಡಿ ಎಲ್ಲರೂ ಶಾಂತ ರೀತಿಯಿಂದ ಕೂತ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಈಗ ಕುಷ್ಟಗಿ ಶ್ರೀಗಳಿಂದ ಆಶೀರ್ವಚನ. ಭಾರತಾಂಬೆಯ ಮೇಲೆ ಭಕ್ತಿ ಶ್ರದ್ಧೆಯನ್ನಿಟ್ಟು ನಡೆದುಕೊಂಡು ಪಡೆದುಕೊಂಡು ಹೋಗುವಂಥ ಇವತ್ತು ಹಿಂದೂ ಮಹಾಜನಗಳು ಎಲ್ಲಾದರೂ ಇದ್ರೆ ಅದು ಕುಷ್ಟಗಿ ನಗರದೊಳಗೆ ಅಂತಕ್ಕಂಥದ್ದು ನಾವೆಲ್ಲರೂ ತಿಳ್ಕೋಬೇಕಾಗ್ತದೆ. ಭಾರತಾಂಬೆಯನ್ನು ಸ್ಮರಣೆ ಮಾಡಿಕೊಂಡು ವೇದಿಕೆ ಮೇಲೆ ಈಗ ತಾನೇ ನಿಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡಿ ಹಿಂದೂ ಸಮಾಜದ ಬಗ್ಗೆ ಬಹಳಷ್ಟು ಮಾರ್ಮಿಕವಾಗಿ ಉಣಬಡಿಸಿದಂಥ ದಿಕ್ಸೂಚಿಗಳಾಗಿರುವಂಥ ನಮ್ಮ ನರೇಂದ್ರಜಿಯವರೇ ಹಾಗೂ ಪರಮ ಪೂಜ್ಯರಲ್ಲಿ ಕೂಡ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಇಲ್ಲಿ ಎಲ್ಲ ನಮ್ಮ ಮುಖಂಡರಾಗಿರು ಮತ್ತು ಎಲ್ಲ ನಮ್ಮ ಹಿಂದೂ ಅಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆಯನ್ನು ತಂದಿದ್ದಾರೆ. ನಿಜವಾಗ್ಲೂ ಕೂಡ ಭಾಳ ಸಂತೋಷ ಆಗ್ತದೆ. ಮರ ಒಂದೇ, ಅವು ಬೇರುಗಳು ಎಲ್ಲೆಲ್ಲ ಕಡೆ ಹೋಗ್ಯಾವ. ಒಂದು ಗಾಡಿ ಮ್ಯಾಗ ಒಂದು ಬೆಳೆದಿರ್ತೈತೆ, ಅದೇ ಬೇರಿಂದ ಮರನ ಗಾಡಿ ಮ್ಯಾಗ ಬೆಳೆದಿರ್ತೈತೆ, ಒಂದು ಗುಡಿ ಮ್ಯಾಗ ಬೆಳೆದಿರ್ತೈತೆ, ಒಂದು ಇನ್ನೊಂದು ಕಡೆ ಬೆಳೆದಿರ್ತೈತೆ, ಮುನ್ನೊಂದು ಕಡೆ ಬೆಳೆದಿರ್ತೈತೆ. ಆದ್ರೆ ನಾವು ಹಿಂದೂಗಳಂತಕ್ಕಂಥದ್ದು ನಾವೆಲ್ಲರೂ ಒಗ್ಗಟ್ಟಾಗಿದ್ದಾಗ ನಮ್ಮ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ, ನಮ್ಮ ಸಂಸ್ಕೃತಿ ಉಳಿಲಿಕ್ಕೆ ಸಾಧ್ಯ ಇದೆ. ಅಂಥ ಒಂದು ಸಂಸ್ಕೃತಿಯನ್ನು ನಾವು ಪಡೆದುಕೊಳ್ಬೇಕಾಗ್ತದೆ. ಯಾಕಂದ್ರೆ ಈಗ ನಮ್ಮ ನರೇಂದ್ರಜಿಯವರು ಬಹಳ ಸುಂದರವಾಗಿ ಹೇಳಿದ್ದಾರೆ. ಇವತ್ತು ನಮ್ಮ ಸಂಸ್ಕೃತಿ ಹಾಳಾಗುವಂಥ ಸ್ಥಿತಿ ಒಳಗೈತಿ, ನಶಿಸಿ ಹೋಗುವಂಥ ಪರಿಸ್ಥಿತಿ ಒಳಗೆ ನಾವೆಲ್ಲರೂ ಅದೀವಿ. ಅದನ್ನು ಇವತ್ತು ನಮ್ಮ ಕೇಶವ ಅವರು 1849 ಇಸ್ವಿ ಒಳಗನೆ ಅವರು ಜನ್ಮ ತಾಳಿದ್ರು. ಇವತ್ತು ಅವರು 1949 ಇಸ್ವಿಗೆ ಅವರು ಶಿವದೇಂದ್ರಾದರು. ಇವತ್ತು 1925 ಇಸ್ವಿ ಒಳಗೆ ಈ ಒಂದು 100 ವರ್ಷ ಹಿಂದೂ ಒಂದು ಸಂಸ್ಥೆ ಸಂಘಟನೆ ಇದು ಬಹಳ ದಿವಸದಿಂದ ಇದು ಹೀಗೆ ಬರ್ತಾ ಇದೆ. ನಾವೆಲ್ಲರೂ ಸಂಘಟನೆ ಆಗಬೇಕು. ಯಾಕಂದ್ರೆ ನಾವು ಇಲ್ಲಿ ಅಷ್ಟೇ ನಾವು ಬಾವುಟ ಹಿಡ್ಕೊಂಡು ಸಂಘಟನೆ ಆಗೋದು ಅಷ್ಟೇ ಅಲ್ಲ. ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಹಿಂದೂ ಸಂಸ್ಕೃತಿ ಅಂತಕ್ಕಂಥದ್ದು ಉಳಿಸ್ಬೇಕು, ಅದನ್ನು ಬೆಳೆಸಬೇಕು ಅಂದಾಗ ನಾವು ಹಿಂದೂಗಳಾಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ, ಯಾಕಂದ್ರೆ ನಮ್ಮ ಒಂದು ಶಿಕ್ಷಣ ಬಹಳ ಮುಖ್ಯವಾಗಿರ್ತಕ್ಕಂಥ ಹಿಂದೂ ಸಮಾಜಕ್ಕೆ. ಇವತ್ತು ನೋಡ್ರಿ, ಇವತ್ತು MA ಓದಬೇಕಾದ್ರೆ ಇನ್ನೊಂದು ಕಡೆ ಹೋಗಬೇಕು, ಇವತ್ತು ನಾವು ಇನ್ನೊಂದು ಕಡೆ ನಾವು PhD ಇವತ್ತು ಇದನ್ನು ಮಾಡಬೇಕಾದ್ರೆ ಡಾಕ್ಟರ್ ಆಗಬೇಕಾದ್ರೆ ಇನ್ನೊಂದು ಕಡೆ ಹೋಗ್ಬೇಕಾಗ್ತದೆ. ಅದಕ್ಕೆ ಆ ಒಂದು ಶಿಕ್ಷಣಕ್ಕೂ ಕೂಡ ನಮ್ಮ ಪ್ರಜಾಪ್ರತಿನಿಧಿಗಳು ಬಹಳಷ್ಟು ಒತ್ತು ಕೊಡಬೇಕಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇವತ್ತು ನಮ್ಮ ವಿದ್ಯಾರ್ಥಿಗಳು, ನಮ್ಮ ಮಕ್ಕಳು ಇಲ್ಲೊಂದು ಕಲಾವನ್ನು ನಿಮ್ಮೆಲ್ಲರಿಗೆ ತೋರಿಸಿಕೊಡೋರಿದ್ದಾರೆ. ಇವತ್ತು ನಾವು ಬಹಳತ್ತು ಮಾತಾಡಬೇಕಾಗಿತ್ತು, ಆದರೆ ನಮಗೆ ಸಮಯನೇ ಸಿಕ್ಕಿಲ್ಲ. ಆದರೂ ಕೂಡ ಇಷ್ಟು ಒಂದು 5 ನಿಮಿಷ ಆದರೂ ಕೂಡ ನಮಗೆ ಸಮಯ ಸಿಕ್ಕಾಯ್ತು ಅಂದರೆ ಇವತ್ತು ನನಗೆ ಭಾಳ ಸಂತೋಷ. ಅದಕ್ಕೆ ತಾವೆಲ್ಲರೂ ಹಿಂದೂಗಳು ಅಂತಕ್ಕಂಥದ್ದನ್ನು ನಮ್ಮ ಜೀವನದಾಗ ಅಳವಡಿಸಿಕೊಂಡು ಸಮಾಜದಲ್ಲಿ ಬದುಕಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತಿಗೆ ವಿರಾಮ ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಕುಷ್ಟಗಿ ಶ್ರೀಗಳಿಗೂ ಮತ್ತು ಇಟಗಿ ಶ್ರೀಗಳಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತು ದಿಕ್ಸೂಚಿ ಭಾಷಣಕಾರರಾಗಿ ಆಗಮಿಸಿರ್ತಕ್ಕಂಥ ನರೇಂದ್ರ ಮೋದಿಯವರಿಗೂ ಸಹಿತ ವಂದಿಸುತ್ತಿ
ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಪೊಲೀಸ್ ಇಲಾಖೆಯವರಿಗೂ ಎಲ್ಲರಿಗೂ ವಂದಿಸಿ ನಾನು ಎರಡು ಮಾತು ನರೇಂದ್ರ ಜಿ ಅವರು